ಸೊ ಮತ್ತೊಬ್ಬರು ಸಮಸ್ಯೆ ಕೇಳಲಿಕ್ಕೆ ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ, ನಿಮ್ಮ ಹೆಸರು ಮೇಡಮ್? ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ ಹೇಳಿ. ಗೀತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಬ್ಳಿಯಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳೋದಿತ್ರಿ. ಮಗನ ಹೆಸರು, ರಾಶಿ, ನಕ್ಷತ್ರ? ಮಗನ ಹೆಸರು ಪ್ರಜ್ವಲ್ ರೀ. ಓಕೆ, ಯಾವ ರಾಶಿ? ಕುಂಭರಾಶಿ ಪೂರ್ವಭಾದ್ರಾ ನಕ್ಷತ್ರ. ಓಕೆ. ಏನು ನಿಮ್ಮ ಮಗನ ಪ್ರಶ್ನೆ? ಎಷ್ಟು ವರ್ಷ ಮಗನಿಗೆ? 27 ವರ್ಷ ಗುರುಜಿ. ಇಂಜಿನಿಯರ್ ಇದಾನ್ರಿ ಗುರುಜಿ. ಓಕೆ, ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದ್ರಾ? ಫ್ರೀ ಕ್ಲಾಸಿಗೆ? ಹಾ ಗುರುಜಿ, ಆಗ್ತೇರಿ ಗುರುಜಿ. ಝೂಮ್ ಮಾಡಿ ಮೊಬೈಲ್ ಇದ್ರೆ ಸಾಕು, ನೀವು ಅಲ್ಲಿಂದಲೇ ಜಾಯಿನ್ ಆಗ್ಬೋದು. ಫ್ರೀ ಕ್ಲಾಸು. ಹೌದ್ರಿ ಸರ್. ಓಕೆ. ಏನು ಹೇಳಿ? ಫ್ರೀ ಕ್ಲಾಸ್. ಫ್ರೀ ಕ್ಲಾಸ್ ರೀ ಗುರುಜಿ. ನಿಮ್ ಬರ್ಡೇ ಇದೆ ಅಲ್ರಿ ನೆಕ್ಸ್ಟ್ ಮಂತ್ 5ನೇ ತಾರೀಕು. ಹೌದು, ಬರ್ತಡೇ ಇರುತ್ತೆ 100%. ಹಾಗಾಗಿ ನಿಮಗೂ ಕೂಡ. ಮತ್ತೆ ಯಾಕೆ ನಿಮ್ಮ ಮಗನಿಗೆ ಆ ನೇಮ್ ಇಟ್ಟಿದ್ರೆ? ಏನು ನಿಮ್ಮ ಮಗನ ಹೆಸರು? ಪ್ರಜ್ವಲ್ ಗುರುಜಿ. ಹಾಗಾಗಿ ಪ್ರಜ್ವಲ್ ನೇಮ್ ಚೆನ್ನಾಗಿಲ್ಲ. ಏನು ಹೇಳಿ? ನೇಮ್ ಸರಿ ಇಲ್ಲ ಗುರುಜಿ. ನಾನು ತುಂಬ ಸರಿ ಹೇಳುವೆ, ನೀವು ಪ್ರಜ್ವಲ್ ರೇವಣ್ಣವ್ರು ಎಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿ ಅಂದರು. ಏನು ಹೇಳಿ? ಪ್ರಜ್ವಲಲ್ಲಿ ಎಲ್ಲಿ ಎಂಡ್ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಸಾಕಷ್ಟು ಜನ ನ್ಯೂಮರಾಲಜಿಸ್ಟ್ ಇವತ್ತು ಕರ್ನಾಟಕದಲ್ಲಿ ಭಾಳ ಹಳಬರು. ವಿಶಾಲು, ಪ್ರಜ್ವಲ್ ಎಲ್ಲ ತುಂಬ ಜನಕ್ಕೆ ನೇಮ್ ಕೊಡೋರು. ಖಂಡಿತಲ್ಲೂ ಕೂಡ ಅದು ವೆರಿ ಡೇಂಜರ್ ನೇಮ್ಗಳು. ಯಾವುದು ಎಲ್ಲಿ ಎಂಡ್ ಆಗ್ಬೋದು ನೋಡಿ. ವಿಶಾಲ್ ತಮಿಳ್ನಾಡಲ್ಲಿ ಅವರು ಕೂಡ ಹೆಲ್ತ್ ಪ್ರಾಬ್ಲಮ್ ಆದಿದ್ದು ನೋಡಿ. ಸಕ್ಸಸ್ ಎಲ್ಲರಿಗೂ ಆಗುತ್ತೆ, ತುಂಬ ಕೋಮಾಗಿ ಹೋಗ್ಬಾರ್ದು ನೋಡಿ. ಪ್ರಜ್ವಲ್ ರೇವಣ್ಣವ್ರು ಎಷ್ಟು ಡಿಸ್ಟರ್ಬ್ ಆದರು ಅಲ್ವಾ? ಅದೇ ಥರ ಪ್ರಜ್ವಲ್ ಎಸ್ ನಾರಾಯಣವ್ರ ಮಗ ಏನೋ ಪ್ರಜ್ವಲ್ ಅನ್ಸುತ್ತೆ, 100%. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಅವರು ಕೂಡ ಎಷ್ಟೋ ಜನ ನೀರೋ ಮಾಡಿದ್ದಾರೆ. ಒಂದು ಟೈಮಲ್ಲಿ ಅವ್ರು ತುಂಬ ಕಷ್ಟದಲ್ಲಿದ್ದರು. ಅಂದರೆ ತುಂಬ ಕಷ್ಟ ಅಂತ ನನ್ನ ಕಾಲು ಕಟ್ಟಿಗೆ ಅಂದರು. ಇವತ್ತು ಆ ಋಣ ಅವ್ರು ತೀರಿಸಿಲ್ಲ ನನಗೆ. ಕಣ್ಣೀರು ಹಾಕಿದರು. ಅವ್ರಿಗೆ ಆ ಕಷ್ಟದಲ್ಲಿ ನಾನು ತುಂಬ ದೊಡ್ಡ ಹೆಲ್ಪ್ ಮಾಡಿದೆ. ಆದರೆ ಮಾತಾಡಿದಾಗ ನಡ್ಕೊನಲ್ಲ. ಈ ಕರ್ನಾಟಕದಲ್ಲಿ ನಾನು ತುಂಬ ಜನ ನೋಡಿದ್ದೀನಿ. ಹಾಗಾಗಿ ನಾನು ಭಾಳ ಹೇಳ್ತಾಯಿದ್ದೀನಿ, ಫಸ್ಟ್ ನಿಮ್ಮ ಮಗನ ನೇಮನ್ನು ಚೇಂಜ್ ಮಾಡಿಸಿ. ಇಲ್ಲಾಂದರೆ ಮಧ್ಯದಲ್ಲಿ ಏನಾದರೂ ದೊಡ್ಡ ಅನಾಹುತ ಸಿಗಾಕತ್ತಾರೆ, ತುಂಬ ಪ್ರಾಬ್ಲಮಲ್ಲಿ ಸಿಗಾಕತ್ತಾರೆ. ಈ ನೇಮನ್ನು ಬಳಸಬೇಡಿ. ಪ್ರಪಂಚದಲ್ಲಿ ಎಲ್ಲಾಗ ಎಂಡಾಗೋ ನೇಮ್ಗಳು ಯಾವತ್ತೂ ಒಳ್ಳೆಯದಲ್ಲ. ಈ IPL ಎಂಡ್ ಆಗಬಾರ್ದು ಅಂತ ನಾನು ಹೇಳ್ತಾಯಿದ್ದೆ. IPL ಎಲ್ಲಿ ಎಂಡ್ ಆಗುತ್ತೆ ಅಂತ. IPL ಕಾಲು ತುಣಿದಿಂದ ಎಷ್ಟು ಜನ ಸತ್ತೋದ್ರು, ಅದರಿಂದ ಎಷ್ಟು ಜನ ಗ್ಯಾಮ್ಲಿಂಗ್ ಕಟ್ಟಿ ಆಡಾಡ್ತಾರೆ. ಅದೇ ಥರ BPL ಇವೆಲ್ಲ ಎಲ್ಲಿ ಎಂಡ್ ಆಗೋಲ್ಲ ಓದಲ್ಲ 100%. ತುಂಬ ಕಂಪ್ನಿಗಳು ಇದ್ದವೆಲ್ಲ ಬಾಗ್ಲಾಕಿ ಹೋದು. ಹಾಗಾಗಿ ನಿಮ್ಮ ಮಗನೂ ಕೂಡ ದೊಡ್ಡ ಅಂತ ಬೆಳೆದು ಆಮೇಲೆ ಬಾಗ್ಲಾಕೆ ಬೆಳೆದು ನೇಮ್ ಚೇಂಜ್ ಮಾಡ್ಕೊಳ್ಳಿ. ಫ್ರೀ ಕ್ಲಾಸಿಗೆ ಜಾಯಿನ್ ಆಗಿ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ ವಿನಯ್, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಯಾವರಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ರಾಶಿ ನಕ್ಷತ್ರ ಪ್ರಶ್ನೆ ಏನು? ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಓಕೆ. ಡೇಟ್ ಆಫ್ ಬರ್ತ್ 7/3/2006. ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಮುಂದೆ ನನ್ನ ಎಜುಕೇಶನ್ ಹೆಂಗಿರುತ್ತೆ ಅಂತ ಕೇಳಬೇಕಾಗಿತ್ತು. ಓಕೆ. ಮುಂದೆ ಏನು ಓದಬೇಕು ಅಂತ ಇದ್ದೀರಾ? ಸರ್, ಇವಾಗ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. ಮುಂದೆ ಹೇಗಿರುತ್ತೆ ನನ್ನ ಲೈಫ್ ಅಂತ ಕೇಳಬೇಕಾಗಿತ್ತು. ನೋಡಿ, 100% ನೋಡಿ, ನಿಮಗೆ ಮುಂದೆ ತುಂಬ ಚೆನ್ನಾಗಿದೆ. ಗುರುಗ್ರಹ ತುಂಬ ಚೆನ್ನಾಗಿದ್ದಾನೆ. ಧನಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ. ಗುರು ನಿಮಗೆ ಭಾಳ ವಿದ್ಯೆಯನ್ನು ಕೊಡ್ತಾ ಇದ್ದಾನೆ. ಬುಧ ಗ್ರಹನ ಕೂಡ ಇವಾಗ ನಿಮ್ಮ ರಾಶಿಯಿಂದ ಮುಂದೆ ಪಾಸ್ ಆಗ್ತಿದ್ದಾನೆ. ತುಂಬ ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತೀರಾ. ನೀವು ಸ್ವಲ್ಪ ಶನಿ ಶಾಂತಿ ಮತ್ತು ಕೇತು ಶಾಂತಿನ ಮಾಡಿಸ್ಕೊಂಡು ನೀವು ತುಂಬ ಚೆನ್ನಾಗಿ ವಿದ್ಯೆಯನ್ನು ಬರುತ್ತೆ. ಹಾಗೆ ನೀವು ತುಂಬ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ನಿಮಗೆ ಎಜುಕೇಷನ್ ಸ್ಟೋನು ಮತ್ತು ಎಜುಕೇಷನ್ ಕಲ್ಲನ್ನು ತರಿಸಿಟ್ಕೊಳ್ಳಿ. 3-4 ಥರ ಬರುತ್ತೆ. ಎಜುಕೇಷನ್ ಬ್ಯಾಸ್ಲೆಟು, ಎಜುಕೇಷನ್ ಸ್ಟೋನು ಒಂದು 3-4 ಥರ ಬರುತ್ತೆ. ಯಾರು ನೋಡ್ದಿರೋದಂತೆಲ್ಲ ಬಿಹೇವ್ ಥರ ಇರುತ್ತೆ. 100% ಭಾಳ ವೈಬ್ರೇಷನ್. ಇದನ್ನು ತಂದು ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಓದಿ ಫಾರಿನ್ ಸೆಟ್ಲ್ ಆಗ್ತೀರಾ ಅಂತ ಹೇಳುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್, ಕೇಳಿಸ್ತದೆ. ತಮ್ಮ ಹೆಸರು? ನಂದಾ ಅಂತ. ನಂದಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೊಪ್ಪಳ ತಾಲೂಕು. ಓಕೆ, ನಂದಾ ಅವರೇ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ರಾಶಿ, ನಕ್ಷತ್ರ, ಹೆಸರು? ರಾಶಿ ಬಂದು ಧನಿಷ್ಠ ನಕ್ಷತ್ರ. ಓಕೆ, ಧನಿಷ್ಠ ನಕ್ಷತ್ರ ಕೇಳಿಸ್ತು. ಯಾವ ರಾಶಿ? ಅವ್ರ ಕುಂಭ ರಾಶಿ. ಹೆಸರೇನು? ಮಂಜುನಾಥ್ ಅಂತ. ಓಕೆ, ಏನು ಪ್ರಶ್ನೆ? ಅವ್ನ ಬಿಸ್ನೆಸ್ ಬಗ್ಗೆ, ಮುಂದಿನ ಲೈಫ್ ಹೆಂಗಿರ್ತೈತೆ ಅಂತ. ಓಕೆ, ಆರ್ಯವರ್ಧನ್ ಗುರುಗಳು ಹೇಳ್ತಾರೆ. ನೋಡಿ, ಕುಂಭರಾಶಿಗೆ ಯಾಕೆ ಮಂಜುನಾಥ್ ಅಂತ ಹೆಸರಿಟ್ಟಿದ್ರಾ? ಹಂಗೆ ಪ್ರೀತಿಯಿಂದ ಕರೆದಿದ್ದು ಮೇಡಮ್ ಸರ್ ಅದು. ಓಕೆ. ಮಂಜುನಾಥ್ ಇವಾಗ ಏನು ಮಾಡ್ತಿದ್ದಾರೆ? ಅವ್ನು ಬಿಸ್ನೆಸ್ ಮಾಡಿ ಸ್ಟಡಿನೂ ಮಾಡ್ತಾ ಇದ್ದಾನೆ ಗುರುಜಿ. ಏನು ಬಿಸ್ನೆಸ್ಸು? ಹಂಗೆ ಕಿರಾಣಿ ಅಂಗಡಿ.
ಓಕೆ ನೋಡಿ, ಭಾಳ ವಿಶೇಷವಾಗಿ ಮಂಜುನಾಥ್ ಅವ್ರಿಗೆ ಇವಾಗ ಬಿಗ್ನೆಸ್ ಎಲ್ಲ ಸಕಲ ಸಂಪತ್ತು ಐಶ್ವರ್ಯವನ್ನು ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಶನಿ ಧನಸ್ಥಾನದಲ್ಲಿ ತುಂಬ ತಾಂಡವ ಆಡ್ತಾಯಿದೆ. ರಾಶಾಧಿಪತಿ ಶನಿ 2ನೇ ಮನೆಯಲ್ಲಿ ವಿಪರೀತ ರಾಜಯೋಗವನ್ನು ಕೊಡ್ತಾಯಿದ್ದಾರೆ. ಗಾಡಿ ವಾಹನವನ್ನೆಲ್ಲ ಖರೀದಿ ಮಾಡ್ತಾನೆ, ಸೈಟೆಲ್ಲ ತಗೋತಾನೆ, 100% ಪ್ರಾಪರ್ಟಿನ ತಗೋತಾನೆ. ಗುರು ಪಂಚಮ ಸ್ಥಾನದಲ್ಲಿದ್ದಾನೆ. ಒಂದು ನಿಮ್ಮ ಲೈಫಲ್ಲಿ ದುಡ್ಡು ಬರೋಂಥ ಕಲ್ಲು ಮತ್ತು ಬುದ್ಧಿ ಬರೋಂಥ ಕಲ್ಲನ್ನು ದಯವಿಟ್ಟು ಮತ್ತು ಜ್ಞಾನ ಬರೋ ಕಲ್ಲನ್ನು ತಗೊಂಡು ನಿಮ್ಮ ಮನೇಲಿ ಇಡಿ, ತುಂಬ ಒಳ್ಳೆಯದಾಗುತ್ತೆ. ಭಾಳ ವಿಶೇಷವಾಗಿ ಒಂದು ಕುಬೇರ ಬ್ಯಾಸ್ಲೆಟನ್ನು ಯೂಸ್ ಮಾಡೋಕ್ಕೇಳಿ ಮತ್ತು ಮಹಾಲಕ್ಷ್ಮಿ ಬ್ಯಾಸ್ಲೆಟ್ನ ಯೂಸ್ ಮಾಡೋಕ್ಕೇಳಿ. ತುಂಬ ರಿಚ್ ಪೀಪಲ್ಸ್ ಆಗ್ತಾನೆ. ತುಂಬ ನಿಮ್ಮ ಮಗ ಬಂದು ಡೂಪ್ಲೆಸ್ ಮನೇಲಿ ವಾಸ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ತಳಗಡೆ ಕಾರ್ ಪಾರ್ಕಿಂಗ್, ಮಧ್ಯದಲ್ಲಿ ಮನೆ, ಅದಕ್ಕೆ ಮೇಗಡೆನೂ ಮನೆ, ಆ ಥರ ಒಂದು 3 ಫ್ಲೋರ್ ಮನೇಲಿ ಒಬ್ಬನೇ ವಾಸ ಮಾಡ್ಬೇಕಂತ. ಇದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ರೆ ಖಂಡಿತ ಅಲ್ಲಿ ಕೂಡ 3 ಫ್ಲೋರ್ ವಾಸ ಮಾಡ್ತಾನೆ. ನಂಗೆ ತುಂಬ ನಂಬಿಕೆ ಇದೆ. ಇದನ್ನೆಲ್ಲ ಫಸ್ಟು ನಮ್ಮಲ್ಲಿ ತಗೊಂಡು ಖರೀದಿ ಮಾಡ್ಕೊಳ್ಳಿ. ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಬೇಕಾದ್ರೆ ನಿಮ್ಗೆ ಆನ್ಲೈನಲ್ಲಿ ಕಳಿಸ್ಕೊಡ್ತೀವಿ. ಅದು ಇಟ್ಟಿದ ಮೇಲೆ ನೋಡಿ ನಿಮ್ಮ ಲಕ್ ತುಂಬ ಚೇಂಜಸ್ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.